ನೀವೇಳಿದರೆ ಏನು ಆಯುರ್ವೇದ ಕೇಳ್ತಾರೆ ದೇವಸ್ಥಾನಗಳು ಇದನ್ನು ದೇವಸ್ಥಾನಗಳನ್ನು ಮರೆತು ಇದನ್ನೊಂದು ಭಯೋತ್ಪಾದಕರ ಒಂದು ತಾರಾಂತ ಜೀವಿಸಿರೋದು ನಡೆಸ್ತಾ ಇದೆ. ಇದು ಒಂದು ಸಂತೋಷದ ವಿಚಾರ. ಯಾಕಂದರೆ ಬಹುಶಃ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಅನೇಕ ಘಟನೆಗಳು ಆಗ ನಾವು ನೋಡಿದ್ದೀವಿ. ಸುಮಾರು 2 ವರ್ಷ ಇದೆ. ಆಗ ನಮ್ಮ ಚಾಮರಾಜನಗರ ಶಾಂತಿಪೂರ್ವವಾಗಿ ಇತ್ತು. ನಾವೆಲ್ಲರೂ ಒಂದೇ ರೀತಿ ನಾಟಕವನ್ನು ಭಾವನೆಯಿಂದ ನಾವು ಗೆದ್ದಿದ್ವಿ. ನಾನು ಆಗಾಗ ಹೇಳ್ತಾ ಇದ್ದೀನಿ, ಚಾಮರಾಜನಗರ ಯಾವತ್ತು ನಾವೆಲ್ಲರೂ ಇಂದು ಎಷ್ಟು ಎಲ್ಲವೂ ನಾವೆಲ್ಲ ಮನುಷ್ಯರು ನಾವೆಲ್ಲ ಒಂದೇ. ಯಾಕಂದರೆ ನಾವು ನೆರಳತಕ್ಕಂಥ ಭೂಮಿ ಒಂದೇ, ನಾವು ಕುಡಿತಕ್ಕಂಥ ನೀರು ಒಂದೇ, ನಾವು ಸೇವನೆ ಮಾಡ್ತಕ್ಕಂಥ ಗಾಳಿ ಒಂದೇ, ಎಲ್ಲವೂ ನಾವು ಒಂದೇ. ನಮ್ಮಲ್ಲಿರ್ತಕ್ಕಂಥ ರಕ್ತ ಎಲ್ಲವೂ ಒಂದೇ. ಇದೆಲ್ಲ ಇದ್ದಾಗ ನಾವು ಮನುಷ್ಯತ್ವನೇ ಮತ್ತು ಬೇರೆ ಬೇರೆ ಅಮಾಯಕಗಳಲ್ಲಿ ಆಗ್ತಕ್ಕಂಥದ್ದನ್ನು ಪ್ರಚೋದನೆ ಮಾಡ್ತಕ್ಕಂಥ ಏನಿದೆ ಇದು ದೊಡ್ಡದಾಗಂಥದ್ದು ಆಗಬೇಕು. ಇಂತಹ ಒಂದು ಮಹತ್ವದ ಕಾರ್ಯಕ್ರಮಗಳಾಗಲಿ ಅಂತ ಭಾವಿಸ್ತಾ ಹೊಸ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ನಾನು ಈ ಭಾರತ ಶಾಸಕರಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದೆ ಇಂತಹ ಕಾರ್ಯಕ್ರಮಗಳಾಗಿ ಯಾರು ಕಿಡಿಗೇಡಿಗಳು ಹೊಸದಿದ್ದರೆ ಅವರನ್ನು ಮನಸ್ಸನ್ನು ಬದಲಾಯಿಸಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಕಾರ್ಯಕ್ರಮ ನಾಂದಿಯಾಗಿ ದಾಸಿ ನನ್ನೆಲ್ಲ ಮುಗಿಸಿ ಮತ್ತು ನಮಸ್ಕಾರ. ನಿಜವಾಗಿಯೂ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ದೇಶ ಅತಿ ಸುಂದರ ಕಪ್ಪು ಬಣ್ಣದವರು ಬಿಳಿ ಬಣ್ಣದವರು ಆಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಸದ್ಭಾವನೆಯಿಂದ ನಾವು ಇಲ್ಲಿ ಕೂತ್ಕೊಂಡು ಎಲ್ಲರನ್ನೇ ನಾವು ಏನ್ ಶಾಮೀಲಾಗಿ ಇಲ್ಲಿ ಕೂತಿದ್ದೀವಿ, ಇದೇ ನಮ್ಮ ಬಹು ಸಂಸ್ಕೃತಿಯ ಒಂದು ದೊಡ್ಡ ಗ್ರೇಟ್ ಎಕ್ಸಾಂಪಲ್ ಆಗಿದೆ ಅಂತ ನಾನು ಹೇಳಕ್ ಬಯಸ್ತೀನಿ. ಹಾಗೆ ಮಸೀದಿಯಲ್ಲಿ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ಒಂದಷ್ಟು ವ್ಯಕ್ತಿಗಳನ್ನ ನಾವು ಕರೆಸಿ ಇಲ್ಲಿ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಾಜರಿರುವಂತ ಸಾನ್ನಿಧ್ಯ ವಹಿಸಿರುವಂತ ನಮ್ಮ ಶ್ರೀ ಸರ್